ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಭಾನುವಾರ ಫ್ರೆಂಡ್ಸ್, ಸಂಕಷ್ಟಿ. ಇವತ್ತು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಫೋಟೋನೆಲ್ಲ ಒರೆಸಿ ಪೂಜೆನ ಮಾಡಿದ್ದಾಯಿತು. ಹಾಗೆಯೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಸಂಕಷ್ಟಿನ ಮಾಡಿದ್ರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಇವಾಗ ಸಂಕಷ್ಟಿನ ಮಾಡ್ತಾಯಿದ್ದೀನಿ. 1 ವರ್ಷ ಆಯಿತು ಅನಿಸುತ್ತೆ ನಾನು ಸಂಕಷ್ಟಿನ ಮಾಡೋಕ್ಕಿದ್ದು. ಮೊದಲು ಮಾಡ್ತಿರಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಹಾಗೆಯೇ ಅಡುಗೆ ಕೂಡ ಆಗಿದೆ ಫ್ರೆಂಡ್ಸ್. ಇವತ್ತು ಚಪಾತಿ, ಆಮೇಲೆ ಬೇಳೆ ಪಲ್ಯ, ಅನ್ನ, ಸಾಂಬಾರು ಮಾಡಿದ್ದೀವಿ. ಊಟ ಏನು ಮಾಡೋಂಗಿಲ್ಲ ಅಂತ ಇವತ್ತು ಸಂಕಷ್ಟಿ, ಅದಕ್ಕೋಸ್ಕರ ಊಟ ಏನು ಮಾಡಿಲ್ಲ. ಎಲ್ಲ ಕೆಲಸನ ಮುಗಿಸಿ ಕೂತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಪೂಜೆ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕರೆಂಟ್ ಕೂಡ ಇಲ್ಲ ಫ್ರೆಂಡ್ಸ್, ಇಲ್ಲಿ 2 ಗಂಟೆಗೆ ಬರುತ್ತೆ. ಸಿಂಪಲಾಗಿ ನಾನು ಪೂಜೆನ ಮಾಡಿದ್ದೀನಿ. ರಂಗೋಲಿ ಕೂಡ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಗಣೇಶನಿಗೆ ಕರ್ಕಿ ಶ್ರೇಷ್ಠ ಅಲ್ವಾ, ಅದಕ್ಕೋಸ್ಕರ ಕರ್ಕಿ ನಾಳೆ ಮಾಡಿ ಹಾಕಿದ್ದೀನಿ. ದೊಡ್ಡದು ಮಾಡಿ ಹಾಕ್ತಿದ್ದೆ, ಇಲ್ಲಿ ಕರ್ಕಿ ಕೂಡ ಜಾಸ್ತಿ ಇರಲಿಲ್ಲ. ಅದಕ್ಕೋಸ್ಕರ ಒಂದು 21 ದರ್ಬೆನ ತಂದು ಈ ರೀತಿಯಾಗಿ ಕಟ್ಟಿ ಅದಕ್ಕೆ ಮುಗಿಸಿದ್ದೀನಿ. ತುಂಬ ದಿನವೇ ಆಯಿತು ಫ್ರೆಂಡ್ಸ್ ನಾನು ವಿಡಿಯೋ ಹಾಕಿರಲಿಲ್ಲ. ಸ್ಮಯ ಕೂಡ ಸ್ವಲ್ಪ ಹುಷಾರಿರಲಿಲ್ಲ, ನೆಗಡಿ ಆಗಿದೆ. ಅವಳಿಗೂ ಕೂಡ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಾಳೆ, ಅದಕ್ಕೋಸ್ಕರ ವಿಡಿಯೋ ಕೂಡ ನಾನು ಶೇರ್ ಮಾಡಿಲ್ಲ. ಹಾಗೆಯೇ ಅಕ್ಕನ ಮನೆಗೂ ಹೋಗಿದ್ದೆ ಪಾಪ ನಾಮಕರಣ ಮಾಡೋದಕ್ಕೆ. ಅದ್ರ ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಕೂಡ ಎಡಿಟ್ ಮಾಡೋದಿದೆ. 2-3 ವಿಡಿಯೋ ಹಾಗೆ ಇದೆ ಫ್ರೆಂಡ್ಸ್, ಎಡಿಟ್ ಕೂಡ ಮಾಡಿರಲಿಲ್ಲ. ಹಾಗೆ ಹೋಗ್ಬೇಕಾದ್ರೆ ಕೂಡ ನಾನು ವಿಡಿಯೋ ಮಾಡಿಲ್ಲ, ಬರ್ಬೇಕಾದ್ರೆ ಕೂಡ ವಿಡಿಯೋ ಮಾಡಿಲ್ಲ. ಅಲ್ಲಿ ಹೋದಾಗ ಅಷ್ಟೇ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ, ಸಿಂಪಲಾಗಿ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡೋಣ, ಅದನ್ನು ಮುಂದಿನ ದಿನಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಫುಲ್ ಬಸ್ಸು ರಶ್ ಇತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಹೋಗಬೇಕಾದ್ರೂ ಕೂಡ ರಶ್ ಇತ್ತು, ಬರಬೇಕಾದ್ರೂ ಕೂಡ ರಶ್ ಇತ್ತು. ಅದಕ್ಕೋಸ್ಕರ ನಾನೇನು ವಿಡಿಯೋನ ಮಾಡ್ಕೊಂಡಿಲ್ಲ. ಏನು ಸಿಂಪಲಾಗಿ ಬಂದಿದ್ದು ಬಸ್ಸಿಗೆ. ಪ್ರತಿ ಸಲ ಫ್ರೀ ಬಸ್ಸಲ್ಲಿ ಹೋಗ್ತಿದ್ವಿ. ಈ ವರ್ಷ ನನಗೆ ಫ್ರೀ ಇತ್ತು, ಆದರೆ ಸಮರ್ಥ ಟಿಕೆಟ್ ಇತ್ತು. ಇವಾಗ ಸಮರ್ಥದ 6 ವರ್ಷ ಕಂಪ್ಲೀಟ್ ಆಗಿದೆ ಅಲ್ವಾ, 6 ತುಂಬಿ 7ಕ್ಕೆ ಬಿದ್ದಿದೆ. ಅದಕ್ಕೋಸ್ಕರ ಹಾಫ್ ಟಿಕೆಟ್ ಅವನಿಗೆ. ಅದೊಂದೇ ಈ ಸಲ ಚೇಂಜ್ ಇರೋದಂತ ಹೇಳಿಬಿಟ್ರೆ ಮತ್ತೇನಿಲ್ಲ. ಹಾಗೆಯೇ ಫ್ರೆಂಡ್ಸ್, ನಾನೊಂದು ವಿಷಯನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಅದೇನೆಂದರೆ, ಯೂಟ್ಯೂಬ್ ಚಾನಲಲ್ಲಿ ಸುಮಾ ಗೌಡ ಅಂತ ಹೇಳಿಬಿಟ್ಟು ಒಬ್ಬರು ಇದ್ದಾರಲ್ವ ಫ್ರೆಂಡ್ಸ್, ಅವರು ನಿನ್ನೆ ತೀರ್ಕೊಂಡ್ರು. ನಾನು ಮೊದಲು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲಿಂದ ಕೂಡ ಅವ್ರ ಮಗಳ ವಿಡಿಯೋ ಸ್ವಾತಿ ಗೌಡ ಅಂತ ಇದೆ ಅಂತ ಯೂಟ್ಯೂಬ್ ಚಾನಲು, ಅವ್ರದ್ದು ಕೂಡ ನೋಡ್ತಿದ್ದೆ. ಹಾಗೆಯೇ ಅವ್ರ ಅಮ್ಮಂದು ಸುಮಾ ಗೌಡ ಅವ್ರ ಮನೆ ಅಂತ ಇದೆ ಅಲ್ವ, ಅದನ್ನು ಕೂಡ ನೋಡ್ತಿದ್ದೆ. ಆದರೆ ಅವರು ಸ್ವಲ್ಪ ದಿನದಿಂದ ಕ್ಯಾನ್ಸರ್ ಅಂತ ಹೇಳ್ತಾಯಿದ್ರು. ಸ್ವಾತಿ ಅವ್ರು ಹೇಳ್ತಾಯಿದ್ರಲ್ವ, ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ಟು. ನಾನೆಲ್ಲ ಅವ್ರಿಗೆ ಹುಷಾರಾಗ್ತಾರೆ, ಮತ್ತೆ ಪುನಃ ವಿಡಿಯೋನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ವಿಡಿಯೋನ ಮಾಡ್ತಿದ್ರು ಅವರು. ಕುಕ್ಕಿಂಗ್ ಚಾನಲ್ ಕೂಡ, ಅಂದರೆ ಕುಕ್ಕಿಂಗ್ ವಿಡಿಯೋಸ್ ಕೂಡ ಹಾಕ್ತಿದ್ರು. ತುಂಬಾ ಒಳ್ಳೆಯವರಾಗಿದ್ದರು ಅವರು. ನನಗಂತೂ ಸಖತ್ ಇಷ್ಟ ಆಗಿತ್ತು ಸುಮಾ ಆಂಟಿ. ಹಾಗೆಯೇ ನಾನು ಸ್ವಾತಿಯವರ ಯೂಟ್ಯೂಬ್ ಚಾನಲಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ನ ತಿಳ್ಕೊಳ್ತಾ ಇದ್ದೆ. ನಿನ್ನೆ ಒಂದು ವಿಡಿಯೋ ಹಾಕಿದ್ರು ಅವರು, ಬೆಳಿಗ್ಗೆ ಅವರು ಆ್ಯನಿವರ್ಸರಿ ವಿಡಿಯೋ ಕೂಡ ಹಾಕಿದ್ರು. ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ರಲ್ವ, ಅದನ್ನು ಕೂಡ ನೋಡಿದ್ದೆ. ಹಾಗೆಯೇ ನಿನ್ನೆ ಕೂಡ ಮೊನ್ನೆ ಹಾಕಿದ್ರು ಅದನ್ನು ಅನಿಸುತ್ತೆ. ನಿನ್ನೆ ಕೂಡ ಒಂದು ವಿಡಿಯೋ ಹಾಕಿದ್ರು, ಅಮ್ಮಗೆ ಸೀರಿಯಸ್ ಆಗಿತ್ತು ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ. ಅಷ್ಟು ಚಿಕ್ಕ ಮಗುನ ಇಟ್ಕೊಂಡು, ವೀರು ಕೂಡ ತುಂಬ ಚಿಕ್ಕವನಲ್ವ, ಅವನ್ನ ಇಟ್ಕೊಂಡು ವಿಡಿಯೋ ಮಾಡೋದು ಕೂಡ ಕಷ್ಟನೇ. ಅದು ಹಾಸ್ಪಿಟಲ್ ಅಂದರೆ ನಮಗೆ ಅನುಭವ ಇದೆ ಫ್ರೆಂಡ್ಸ್. ತುಂಬ ಸಲ ನಾನು ಕೂಡ ಸ್ಮಯ ಹುಟ್ಟೋ ಟೈಮಲ್ಲಿ ಒಬ್ಬಳೇ ಇದ್ದೆ ಹಾಸ್ಪಿಟಲಲ್ಲಿ. ನನಗೂ ಕೂಡ ಅನುಭವ ಆಗಿದೆ ಹಾಸ್ಪಿಟಲಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು. ಆದರೂ ಕೂಡ ಸುಮಾ ಆಂಟಿ ಚೆನ್ನಾಗಿ ಆಗ್ತಾರಂತ ಅಂದ್ಕೊಂಡಿದ್ದೆ ನಾನು ಕೂಡ. ಮುಂದೆ ವಿಡಿಯೋನ ಹಾಕ್ತಾರೆ ಅವರು. ಹಾಗೆಯೇ ಅವರು ಸೊಸೆ ಕೂಡ ಪ್ರೆಗ್ನೆಂಟ್ ಇದ್ರು ಅಂತ ಹೇಳಿಬಿಟ್ಟು ಹಾಕಿದ್ರಲ್ವ. ಮುಂದೆ ನಾಮಕರಣ ವಿಡಿಯೋ ಎಲ್ಲ ಹಾಕ್ತಾರೆ, ಅಥವಾ ಬಸ್ರಿ ಬೈಕೆದೆಲ್ಲ ಹಾಕ್ತಾರಲ್ವ, ಆ ಥರ ಸೀಮಂತ ಬ್ಲಾಗ್ಸ್ ಎಲ್ಲ ಹಾಕ್ತಾರೆ ಸುಮಾ ಆಂಟಿ ಅಂತ ಅಂದ್ಕೊಂಡಿದ್ದೆ. ಅವ್ರ ಮಗ ಕೂಡ ವಿಡಿಯೋ ಮಾಡ್ತಾಯಿದ್ದಾನೆ. ಸ್ವಲ್ಪ ದಿನದಿಂದ ಅವ್ರು ವಿಡಿಯೋ ಮಾಡ್ತಿರ್ಲಿಲ್ಲ. ಹಾಗೆಯೇ ಅವ್ರ ಮಗ ಸುಹಾಸ್ ಅನ್ಸುತ್ತಲ್ವ, ಅವರು ವಿಡಿಯೋನ ಹಾಕ್ತಾಯಿದ್ರು. ಹಾಗೆಯೇ ನನಗೂ ಕೂಡ ಬೇಜಾರಾಯಿತು. ನಿನ್ನೆ ಸಡನ್ನಾಗಿ
ಒಂದು ಪೋಸ್ಟ್ ಬಂತು, ಅಮ್ಮ ಇನ್ನಿಲ್ಲ ಅಂತ ಹೇಳಿಬಿಟ್ಟು. ನನಗೆ ಶಾಕ್ ಆಯಿತು. ಎಲ್ಲೋ ಹುಷಾರಾಗಿ ಚೆನ್ನಾಗಾಗಿ ಸಿಮೆಂಟಿ ವಿಡಿಯೋನ ಮಾಡಿ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲಿಂದ ಅವ್ರ ವಿಡಿಯೋನ ನೋಡ್ತಾಯಿದ್ದೆ. ಮೊದಲು ವಿಡಿಯೋ ಮಾಡ್ತಿರಲಿಲ್ಲ ಅವರು, ಸ್ವಾತಿ ಮೇಡಮ್ ಅವ್ರು ಮಾತ್ರ ಮಾಡ್ತಾಯಿದ್ರು, ಸ್ವಾತಿ ಗೌಡ ಅವರು. ಆದಮೇಲೆ ಅವ್ರ ಅಮ್ಮಗೆ ಚಾನಲ್ ತೆಗೆದುಕೊಟ್ರು ಅನಿಸುತ್ತೆ. ಆಮೇಲೆ ಅವರು ಕೂಡ ವಿಡಿಯೋ ಮಾಡ್ತಾಯಿದ್ರು. ಅವ್ರನ್ನ ನಾನು ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ಇವ್ರನ್ನ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿದ್ದೆ. ಹಾಗೆಯೇ ವಿಡಿಯೋನ ನೋಡ್ತಾಯಿದ್ದೆ. ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ಕೊಳ್ತಾಯಿದ್ರು. ಆ ವಿಷಯ ಕೇಳಿ ನನಗೆ ತುಂಬಾ ಬೇಜಾರಾಯಿತು. ಹಾಗೆಯೇ ಫ್ರೆಂಡ್ಸ್, ಅವರೊಂದು ಪೋಸ್ಟ್ ಹಾಕ್ತಾರಲ್ವ ನಿನ್ನೆನಾಯಿತು, ಅದನ್ನು ನೋಡಿದ ತಕ್ಷಣ ನನಗೆ ಶಾಕ್ ಆಯಿತು. ನಿದ್ದೆ ಕೂಡ ಬಂದಿರಲಿಲ್ಲ ನನಗೆ. ಯಾಕಂದರೆ ಒಂದು 2-3 ವರ್ಷ ಆಯಿತು ಅನಿಸುತ್ತೆ ನಾನು ಅವ್ರನ್ನ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಅವರು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಅಂತ ಅಂದ್ಕೊಂಡಂಗಾಗಿತ್ತು. ಅಂದರೆ ಅಷ್ಟು ಡೀಪಾಗಿ ನಾವು ಅವ್ರ ವೀಡಿಯೋಸ್ನೆಲ್ಲ ನೋಡ್ತಾ ಇರ್ತೀವಲ್ವ, ಅದಕ್ಕೋಸ್ಕರ ನಾವೊಂದು ಯೂಟ್ಯೂಬರ್ ಆಗಿ ನಮ್ಮದಷ್ಟೇ ವಿಡಿಯೋನ ನೋಡ್ಕೊಳ್ಳೋದಿಲ್ಲ. ನಾವು ಬೇರೆಯವ್ರ ವಿಡಿಯೋ ಕೂಡ ನೋಡ್ತೀವಿ. ನಾವು ಮೊದಲಿಂದ ನೋಡ್ತಾ ಇದ್ದೀನಿ. ಸ್ವಾತಿ ಗೌಡ ಅವ್ರದ್ದು ಅಂತಿಲ್ಲ, ನಾನು ಮಧ್ಯಮ ಕುಟುಂಬದವ್ರನ್ನ ನೋಡ್ತೀನಿ. ಆಮೇಲೆ ಶ್ರೀದೇವಿ ಬ್ಲಾಗ್ಸ್ ಇದ್ದಾರಲ್ವ, ಅವ್ರನ್ನ ಕೂಡ ನೋಡ್ತೀನಿ. ಹಾಗೆಯೇ ಮಾಯಾಲೋಕ ಚಾನಲ್ಲು, ರುಕ್ಮಿಣಿ ವಿಲೇಜ್ ಬ್ಲಾಗ್ಸು, ಹಾಗೆಯೇ ತುಂಬ ವೀಡಿಯೋಗಳನ್ನು ನೋಡ್ತೀನಿ. ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ನಾನು ಎಷ್ಟು ಯೂಟ್ಯೂಬ್ ಚಾನಲನ್ನು ನೋಡ್ತೀನಿ ಅಂತ ಹೇಳಿಬಿಟ್ಟು. ಹಾಗೆಯೇ ಈ ವಿಷಯ ಕೇಳಿ ನಮಗೆ ಇಷ್ಟ ಆಗಿರಬೇಕಾದ್ರೆ ಪಾಪ ಅವರಿಗೆ, ಅವ್ರ ಮನೆಯವರಿಗೆ ಎಷ್ಟು ನೋವಾಗಿರ್ಬೋದಲ್ವ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿಬಿಟ್ಟು ಬೇರೆ ಹತ್ರ ಬೇಡ್ಕೊಳ್ಳೋದಷ್ಟೇ ಉಳಿದಿರೋದು ನನ್ನ ಹತ್ರ. ಹಾಗೆಯೇ ನಾವು ಅಲ್ಲಿ ಹೋಗಿ ಸಮಾಧಾನ ಮಾಡೋಷ್ಟೇನೂ ಇದಿಲ್ಲ, ಅಷ್ಟು ಪರಿಚಯ ಕೂಡ ಇಲ್ಲ ನನಗೆ. ಜಸ್ಟ್ ನಾನು ಇದನ್ನು ನೋಡ್ಕೊಳ್ತಾ ಇರ್ತೀವಿ ಅಷ್ಟೇ. ಹಾಗೆಯೇ ತುಂಬಾ ಬೇಜಾರಾಗಿತ್ತು. ಏನು ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾ ಇದ್ದೆ. ಹಾಗೆಯೇ ಒಂದು ವಿಡಿಯೋ ಆದರೂ ಮಾಡೋಣ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ ಹೇಳಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ತುಂಬ ಅಂದರೆ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಇನ್ನೂ ಸಣ್ಣವನಿದ್ದಲ್ಲ, ಇನ್ನೂ ಸ್ವಲ್ಪ ದೊಡ್ಡ ಆಗಬೇಕಾಗಿತ್ತು ಪಾಪ. ಅವರಿಗೆ ಇನ್ನೊಂದು ಮಗು ಕೂಡ ಆಗಿದ್ದರೆ, ಅವರು ಅಮ್ಮ ಇದ್ರೇ ಎಷ್ಟಂದ್ರೆ ಚೆನ್ನಾಗಲ್ವ. ಅಮ್ಮನ ಸ್ಥಾನನ ಯಾರೂ ತುಂಬೋದಕ್ಕಾಗದೇ ಇಲ್ಲ. ನನಗೂ ತುಂಬ ಅಂದರೆ ತುಂಬ ಬೇಜಾರಾಯಿತು. ಹಾಗೆಯೇ ಅಂಕಲ್ ಕೂಡ ತುಂಬಾ ಒಳ್ಳೆಯವರು. ಯಾಕಂದರೆ ಮಗು ರೀತಿ ನೋಡ್ಕೊಳ್ತಾ ಇದ್ದಾರೆ ಆಂಟಿನ, ಅಷ್ಟು ಒಳ್ಳೆಯವರಾಗಿದ್ದರೆ ಅಂಕಲ್ ಕೂಡ. ಅವರಿಗೂ ಕೂಡ ಹೇಗೆ ಅದು ನಡೆಸ್ಕೊಡ್ತಾರೆ ಅನ್ನೋದನ್ನು ಕೂಡ ನನಗೆ ಗೊತ್ತಿಲ್ಲ. ತುಂಬ ಅಂದರೆ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್. ಏನು ಹೇಳೋದಂತ ಕೂಡ ಗೊತ್ತಾಗ್ತಾಯಿಲ್ಲ. ಇವಾಗ ಹೇಗಾಗಿದೆ ಅಂದರೆ, ಏನಾದರೂ ಆರಾಮಿಲ್ಲದೆ ಇದ್ದರೆ ಬೇಗ ಹೋಗಿ ತೋರಿಸ್ಕೊಂಡ್ಬಿಡ್ಬೇಕು. ಅದು ದೊಡ್ಡ ಆಗೋದಕ್ಕೆ ಬಿಡಬೇಕಾಗುತ್ತೆ. ಅದು ಮುಂದೆ ನನಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಚಿಕ್ಕದಾಗಿರುವಾಗಲೇ ನಾವು ಡಾಕ್ಟರ್ ಹೋಗಿ ತೋರಿಸ್ಕೊಂಡ್ಬಿಟ್ರೆ ಅದು ಸಮಸ್ಯೆ ಆಗೋದಿಲ್ಲ. ಅವರು ಕೂಡ ಗೊತ್ತಾಗಿ ತಕ್ಷಣದಿಂದನೂ ಹಾಸ್ಪಿಟ್ಲಿಗೆ ತೋರಿಸ್ತಾಯಿದ್ರು. ಬಟ್ ಏನು ಮಾಡೋದು, ದೇವರು ಒಳ್ಳೆಯವರಿಗೆ ಉಳಿಸೋದಿಲ್ಲ ಅಂತ ಹೇಳ್ತಾರಲ್ಲ, ಅದು ನಿಜಾನೇ. ಮತ್ತೇನು ಹೇಳೋದು ಫ್ರೆಂಡ್ಸ್, ನಮ್ಮಂತೂ ತಲೆನೇ ಓಡ್ತಾ ಇಲ್ಲ ಆ ವಿಷಯನ ಕೇಳಿ. ಯಾರು ನಮ್ಮ ಫ್ಯಾಮಿಲಿದವರೇ ಅನ್ನಿಸ್ತಾ ಇದೆ ಅವ್ರು ನೋಡಿದರೆ. ಏನು ಮಾಡೋದಲ್ವ ಫ್ರೆಂಡ್ಸ್. ಇವಾಗ ಇದ್ದಿದ್ದ ಮನುಷ್ಯ ಇವಾಗ ಇರ್ತಾನೆ ಅನ್ನೋದಕ್ಕೆ ಇವಾಗ ಕಾಲನೇ ಆಗಿದೆ. ಏನು ಮಾಡೋದಕ್ಕೆ ಬರೋದಿಲ್ಲ. ಸ್ಮಯ ನೋಡಿ ಫ್ರೆಂಡ್ಸ್, ಹಿಂಗೆ ಶಿವ ತಿಂತಾ ಇದ್ದಾಳೆ. ಫುಲ್ ನೆಗಡಿ ಅವಳಿಗೆ. ಆದರೂ ನೀರಲ್ಲಿ ಆಟ ಆಡೋದು, ಐಸ್ ಕ್ರೀಮ್ ತಿನ್ನೋದು. ಐಸ್ ಕ್ರೀಮ್ ಕೂಡ ಅಲ್ಲಿ ಮಾರೋದಕ್ಕೆ ಬರ್ತಾರೆ. ಜಾಸ್ತಿ ಬರೋದಿಲ್ಲ, ಶನಿವಾರ ಭಾನುವಾರ ಮಕ್ಕಳು ಮನೆಯಲ್ಲೇ ಇರ್ತಾರಲ್ವ, ಅದಕ್ಕೋಸ್ಕರ ಬರ್ತಾರೆ. ನಿನ್ನೆ ಹಠ ಮಾಡಿ ಇಬ್ಬರು ಕೂಡ ತಿಂದಿದ್ದಾರೆ. ನೋಡ್ಬೇಕು, ಇವತ್ತು ಕೊಡ್ಸೋಂಗಿಲ್ಲ ಅವ್ರಿಗೆ ಐಸ್ ಕ್ರೀಮು. ರಾತ್ರಿ ಎಲ್ಲ ಫುಲ್ ಕೆಮ್ಮು. ಇವಾಗ ಎಷ್ಟು ಔಷಧಿ ಹಾಕಿದ್ದೀನಿ, ನೋಡಬೇಕು. ಕಡಿಮೆ ಆಗಿಲ್ಲ ಅಂದರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು. ಹಾಗೆಯೇ ಫ್ರೆಂಡ್ಸ್, ನೀವೆಲ್ಲ ಏನು ಮಾಡ್ತಾಯಿದ್ದೀರಾ? ನಿಮ್ಮ ಕಡೆ ಬಿಸಿಲು ಹೇಗೆ ಅನ್ನೋದನ್ನು ಕಮೆಂಟ್ ಮಾಡಿ. ನಮ್ಮಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್. ಹಿಂಗೆ ಇನ್ನು ಮಾರ್ಚ್ ಏಪ್ರಿಲಲ್ಲಿ ಹೇಗೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಸುಮ್ಮನೆ ಕೂತ್ತೀನಿ. ಇವತ್ತು ಸಂಡೇ ಅಲ್ವಾ, ಸ್ಕೂಲ್ ರಜೆ ಇದೆ. ಸಮರ್ಗೆ ಹೊರಗಡೆ ಆಟ ಆಡ್ತಾ ಇದ್ದಾನೆ. ಸ್ನಾನ ಈಗ ಅವಳಿಗೆ ಮಲಗಿಸ್ಬೇಕು. ಹಾಗೆಯೇ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆಯೇ ಪಕ್ಕದಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ದೊರೆಯುತ್ತದೆ. ಇದರಿಂದ ನೀವು ಸುಲಭವಾಗಿ ನಿಮ್ಮ ವಿಡಿಯೋಗಳನ್ನು ನೋಡ್ಬೋದು. ಯಾರಾದರೂ ಮೊದಲನೇ ಬಾರಿಗೆ ನಾನು ವಿಡಿಯೋನ ನೋಡ್ತಾ ಇದ್ದರೆ ಹಿಂದೆಯೂ ವಿಡಿಯೋಗಳನ್ನು ಹಾಕಿದ್ದೀನಿ. ಪ್ಲೀಸ್ ಒಮ್ಮೆ ಹೋಗಿ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.
ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹೋಗಿ ಬರ್ತೀನಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.